पादारविन्दयोः साष्टाङ्गप्रणामान् समर्प्य अद्यतन विशेष उपन्यासकार्यक्रमस्य आरम्भं करिष्यामि। अहम् अधिमञ्चे विराजमानान् समेषान् विद्यालयप्रमुखान् तथैव अद्यतनकार्यक्रमस्य उद्घाटकान् एवं उपन्यासकान् च निवेदयामि, कृपया वेदिकाम् आगत्य 14 सनातनसम्पदकार्यक्रमस्य उद्घाटनं द्वीप प्रज्वालनेन कुर्वन्तु इति। ಇವತ್ತಿನ ಕಾರ್ಯಕ್ರಮದ ಎಲ್ಲ ಅತಿಥಿಗಳನ್ನು, ಅಭ್ಯಾಗತರನ್ನು ಹಾಗೂ ಶಕ್ತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರನ್ನು ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ವೇದಿಕೆಗೆ ಬಂದು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಪ್ರಜ್ವಾಲನೆಯ ಪುರಸ್ಸರವಾಗಿ ಮಾಡಬೇಕೆಂದು. ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿ ಜನಾರ್ದನಃ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿ ನಮೋಸ್ತುತೇ, ಶುಭಂ ಕರೋತು ಕಲ್ಯಾಣಂ, ಆರೋಗ್ಯಂ ಸುಖ ಸಂಪದಃ, ಕ್ಲೇಶ ಬುದ್ಧಿ ವಿನಾಶಾಯ, ಆತ್ಮಜ್ಯೋತಿ ನಮೋಸ್ತುತೇ, ಆತ್ಮಜ್ಯೋತಿ ಪ್ರದೀಪ್ತಾಯ, ಬ್ರಹ್ಮಜ್ಯೋತಿ ನಮೋಸ್ತುತೇ, ಬ್ರಹ್ಮಜ್ಯೋತಿ ಪ್ರದೀಪ್ತಾಯ, ಗುರುಜ್ಯೋತಿ ನಮೋಸ್ತುತೇ. अस्माकं समेषामपि भारतीयानाम् अस्मिता एव सनातनधर्मः। अशेषे हि विश्वे समाजस्य प्रोन्नत्यौ पथदर्शिका वैविध्यते अस्माकं सनातनधर्मः। अत एव उच्यते विश्वस्य मौलिभूतोऽयं वेदधर्मः सनातनः मध्याह्नसूर्यवत् भूमौ राराजत विशेषतः इति. ಅಂದರೆ ಸಮಸ್ತ ವಿಶ್ವದ ಮುಕುಟಪ್ರಾಯವಾಗಿರುವಂತಹ ಸನಾತನ ವೈದಿಕ ಧರ್ಮವು ಮಧ್ಯಾಹ್ನದ ಸೂರ್ಯ ಪ್ರಕಾಶದಂತೆ ಸಮಸ್ತ ಭೂಮಂಡಲದಲ್ಲಿ ದೈದೀಪ್ಯಮಾನವಾಗಿ ಬೆಳಗುತ್ತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಭರ್ತೃಹರಿः ಸ್ವನೀತಿಶತಕೆ ಗ್ರಂಥೆ ಏಕಂ ಸುಭಾಷಿತಂ ವದತಿ, ಪರಿವರ್ತಿನಿ ಸಂಸಾರೇ ಮೃತಃ ಕೋ ವಾ ನ ಜಾಯತೆ ಸಜಾತೋ ಯೇನ ಜಾತೇನ ಯಾತಿ ವಂಶಃ ಸಮುನ್ನತಿಂ ಇತಿ. ಅಂದರೆ ಈ ಜಗತ್ತಿನಲ್ಲಿ ಪ್ರತಿದಿನ ಸಾವಿರಾರು ಜನ ಜನ್ಮವನ್ನು ಪಡೀತಾರೆ, ಹಾಗೆ ಸಾವಿರಾರು ಜನ ಸಾವನ್ನು ಕೂಡ ಪಡೆಯುತ್ತಾರೆ. ಆದರೆ ಈ ಜನ್ಮ ಮತ್ತು ಮರಣಗಳ ಮಧ್ಯೆ ಯಾರು ಸಮಾಜಕ್ಕಾಗಿ ತಮ್ಮ ಜೀವನವನ್ನು ಹಾಗೂ ತಮ್ಮನ್ನು ಸಮರ್ಪಣೆಯನ್ನು ಮಾಡ್ತಾರೋ ಆ ವ್ಯಕ್ತಿ ಮತ್ತು ಆ ವ್ಯಕ್ತಿಯ ವಂಶವನ್ನು ನಾವು ಈ ಸಮಾಜ ಸರ್ವದಾ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೆ. ಹಾಗಾಗಿ ಇವತ್ತಿನ ದಿನ ಆ ರೀತಿಯಾಗಿ ತನ್ನನ್ನು ಸಮಾಜಕ್ಕಾಗಿ ಸಮರ್ಪಣೆಯನ್ನು ಮಾಡಿದಂತಹ ವೀರ ವನಿತೆಯಾದಂತಹ ಉಳ್ಳಾಲದ ರಾಣಿಯಾದಂತಹ ಅಬ್ಬಕ್ಕ ಇವರ 500ನೆಯ ಜನ್ಮ ವರ್ಷಾಚರಣೆಯ ಸಂಭ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಹಾಗಾಗಿ ಇವತ್ತಿನ ದಿನ ಈ ರಾಣಿ ಅಬ್ಬಕ್ಕಳ ಜೀವನ ಹಾಗೂ ಅವಳ ಯಶೋಗಾಥೆಯನ್ನು ನಮ್ಮೆಲ್ಲರಿಗೂ ಕೂಡ ನೆನಪಿಸುವುದಕ್ಕಾಗಿ ಬಂದಿದ್ದಾರೆ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರು. ನಿವೃತ್ತ ಪ್ರಾಧ್ಯಾಪಕರು ಮತ್ತು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಮಂಗಳೂರು ಇದರ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಹಾಗೂ ಸಾಹಿತಿಗಳು ಕೂಡ ಆಗಿದ್ದಾರೆ ಮತ್ತು ಶ್ರೇಷ್ಠ ವಾಗ್ಮಿಗಳು ಕೂಡ ಆಗಿದ್ದಾರೆ. ಇವರಿಗೆ ಶಕ್ತಿ ವಿದ್ಯಾಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. अस्माकं शक्ति विद्यासंस्थायाः प्रधाननिर्देशकाः सन्ति रमेश्वर्याः, तान् अहं भविता महोदयाः सन्ति अत्र, अहं पुष्पप्रदानेन स्वागतीकुर्वन्तु इति अहं प्रार्थयामि. एवमेव उपमञ्चे विराजमानाः वर्तन्ते अस्माकं शक्तिविद्यालयस्य संस्थापकाः ज्येष्ठाः श्रेष्ठाः श्रीमन्तः डॉक्टर के.सी. नायक महोदयाः. तेभ्यः अपि समेषां पक्षतः हार्दं स्वागतं व्याहरामि. एवम् अस्माभिः सह वर्तन्ते
शक्ति विद्यालयस्य प्रधाननिर्देशकाः रमेश के महोदयाः तेभ्योऽपि वाक्कुसुमैः स्वागतं व्याहरामि। एवं शक्ति वसति विद्यालयस्य मुख्य अध्यापिका वर्तन्ते श्रीमती बबिता महोदयाः, ताभ्योऽपि अहम् अनन्तानन्त स्वागतं व्याहरामि। एवं अस्य कार्यक्रमस्य संयोजिका एवं माध्यम प्रमुख वर्तते KRMMS ಇದರ ಮಾಧ್ಯಮ ಪ್ರಮುಖ ಶ್ರೀಮತಿ ಮಮತಾ ಶೆಟ್ಟಿ ಇವರಿಗೂ ಕೂಡ ಶಕ್ತಿ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಶ್ರುತಿ ಎನ್ನಿವರು KRMMS ಇದರ ಕೋಶಾಧಿಕಾರಿಯವರು, ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗೆ ಮತ್ತೊಬ್ಬರು ಇಲ್ಲಿ ಸೇರಿದ್ದಾರೆ, ಜಯಲಕ್ಷ್ಮಿ ಆರ್ ಇವರು KRMMS ಮತ್ತು ಇದರ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ, ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತಗಳು. ಹಾಗೆಯೇ ಅಸ್ಮಾಕಂ ಶಕ್ತಿ ಪದವಿಪೂರ್ವ ವಿದ್ಯಾಲಯस्य उपप्रांशुपालाः वर्तन्ते श्री नटेश महाभागाः, तेभ्योऽपि समेषां पक्षतः स्वागतं व्याहरामि। एवं शक्ति विद्यालयस्य प्राध्यापकाः एवं छात्रावासनिलयपालकाः अपि अत्र अस्माभिः सह वर्तन्ते, तेभ्योऽपि हार्दं स्वागतम्। एवं अस्य कार्यक्रमस्य श्रोतारः अस्माकं प्रियछात्राः, तेभ्योऽपि अस्य कार्यक्रमस्य कृते हार्दं स्वागतं व्याहरामि। ಇದೀಗ ದೇಶಭಕ್ತಿ ಗೀತೆ ಆಗುತ್ತೆ, ತದನಂತರದಲ್ಲಿ ಉಪನ್ಯಾಸಕಾನಾಂ ಭಣತಿ। वतन वतन मेरे आबाद रहे तू, वतन वतन मेरे आबाद रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में याद रहे तू। ए वतन मेरे वतन, ए वतन मेरे वतन, तू ही मेरी मंजिल है पहचान तुझी से, तू ही मेरी मंजिल है पहचान तुझी से। पहुँचूँ मैं जहाँ भी मेरी बुनियाद रहे तू, पहुँचूँ मैं जहाँ भी मेरी बुनियाद रहे तू। ए वतन मेरे वतन, ए वतन मेरे वतन, ए वतन वतन मेरे आबाद रहे तू, ए वतन वतन मेरे आबाद रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में याद रहे तू। ए वतन मेरे वतन, ए वतन मेरे वतन, मेरे वतन। या देवी सर्वभूतेषु मातृरूपेण संस्थिता, नमस्तस्यै 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 नमः। ತಾಯಿ ಭಾರತೀಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇಂದು ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ, ಅದೇ ರೀತಿಯಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಿಗೂ, ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ರಾಷ್ಟ್ರೀಯ ಶಿಕ್ಷಕರ ವಿಶೇಷ ಮಹಾವಿದ್ಯಾಲಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ, ಬಹಳ ಮುಖ್ಯವಾಗಿ ಈ ಸಂಸ್ಥೆಯ ಎಲ್ಲರಿಗೂ ಕೂಡ ನಾನು ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನಾವು ಮಾತನಾಡಲಿಕ್ಕಿರುವಂತಹ ವಿಷಯ ನಿಮಗೆಲ್ಲ ಗೊತ್ತು. ಅಬ್ಬಕ್ಕ ಇವರು ಕೈಗೊಂಡಿರುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ನಮ್ಮ ನಾಡಿನ, ನಮ್ಮ ತುಳು ಮಣ್ಣಿನ ಒಬ್ಬ ವೀರ ಮಹಿಳೆಯ ಚರಿತ್ರೆಯನ್ನು ಮತ್ತೊಮ್ಮೆ ನೆನಪಿಸಿಕೊಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಅಬ್ಬಕ್ಕ 500 ಮಹಾವಿದ್ಯಾಲಯದ ಶಿಕ್ಷಕರೆಲ್ಲರೂ ಸೇರಿಕೊಂಡು ವಿಶೇಷವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದು. 500 ಎಂದು ಹೇಳಿದ್ದಾರೆ, 500 ವರ್ಷ ಆಗಿದೆ ಎನ್ನುವ ಲೆಕ್ಕ ಇದೆ. ಅಬ್ಬಕ್ಕ ಮಹಾರಾಣಿ ಈ ನಾಡನ್ನು ಆಳಿ 500 ವರ್ಷ ಆಯಿತು ಅಂತ ಹೇಳ್ತಾರೆ. ಅದು ಅಲ್ಲದೆ 500 ಕಾರ್ಯಕ್ರಮಗಳನ್ನು, ಉಪನ್ಯಾಸಗಳನ್ನು ಕೂಡ ಇವರು ಹಮ್ಮಿಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಮತ್ತು ಈ ನಾಡಿನ ಪ್ರತಿಯೊಂದು ವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಕೂಡ
ಆ ಮಹಾನ್ ತಾಯಿಯ ಜೀವನಗಾಥೆಯನ್ನು ತಲುಪಿಸಿಕೊಡುವಂತಹ ಒಂದು ಪ್ರಯತ್ನ ಇವತ್ತಿನ ಈ ಕಾಲಘಟ್ಟದಲ್ಲಿ ಅದು ಬಹಳ ಅಗತ್ಯವಾಗಿ ಬೇಕಾದುದು ಕೂಡ. ನಾವು ಇಂದು ಎಲ್ಲ ರೀತಿಯಿಂದಲೂ ಸ್ವತಂತ್ರರಾಗಿದ್ದೇವೆ, ನಮಗೆ ಯಾವುದೇ ರೀತಿಯ ಕೊರತೆ ಇಲ್ಲ. ಈಗ ಒಂದು ರೀತಿಯಲ್ಲಿ ನೋಡಿದರೆ ನಾವು ಎಲ್ಲ ಕಡೆಯಲ್ಲೂ ಮುಕ್ತವಾಗಿ ಓಡಾಡ್ತಾ ಇದ್ದೇವೆ. ಈ ಮುಕ್ತವಾದ ಓಡಾಟ ನಮಗೆ ಸಿಗಬೇಕಾದ್ರೆ ಒಂದು ಕಾಲಘಟ್ಟದಲ್ಲಿ ನಮ್ಮ ಈ ನೆಲ ಹಲವಾರು ಪಾಶ್ಚಾತ್ಯರ ಕೈಯ ಕೆಳಗೆ ಸಿಕ್ಕಿ ಅದೆಷ್ಟು ರೀತಿಯಲ್ಲಿ ನಮ್ಮವರು ನಲುಗಿದ್ದರು ಎನ್ನುವುದನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಅವರು ತಮ್ಮ ನಾಡಿಗಾಗಿ ಪಟ್ಟಂತಹ ಅದರ ಬಿಡುಗಡೆಗೆ ಬೇಕಾಗಿ ಇಲ್ಲಿ ಎಲ್ಲರೂ ಸ್ವತಂತ್ರವಾಗಿ ತಮ್ಮ ಕಾಲ ಮೇಲೆ ತಾವು ಈ ನೆಲದ ಮೇಲೆ ತಮ್ಮ ಮಾತೃಭೂಮಿಯ ಮೇಲೆ ನಡೆಯಬೇಕು, ಅಂತಹ ಒಂದು ಅವಕಾಶ ನಮಗೆ ಸಿಗಬೇಕು ಎಂದು ಜೀವದ ಹಂಗು ತರದ ಹೋರಾಡಿದ ಕಾರಣದಿಂದ ಇವತ್ತು ನಾವು ಇಲ್ಲಿ ಸ್ವತಂತ್ರವಾಗಿ ನಡೆಯುತ್ತಾ ಇದ್ದೇವೆ. ಪ್ರತಿಯೊಂದಕ್ಕೂ ಕೂಡ ನಮಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಪಾರತಂತ್ರ್ಯ ಎಂದರೆ ಏನು ಎನ್ನುವುದರ ಬಗ್ಗೆ ನಮಗೆ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಈಗ ಯಾವ ಥರ ಇತ್ತು ಎಂದು. ಅಂತಹ ಕಾಲಘಟ್ಟದಲ್ಲಿ ನಮ್ಮ ದೇಶ ಅಂತ ಹೇಳಿದರೆ ನಮಗೆ ಗೊತ್ತು, ಭಾರತ ಅಂತ ಹೇಳಿದರೆ ಬಹಳ ಸಂಪತ್ ಸಮೃದ್ಧಿಯಿಂದ ಕೂಡಿದಂತಹ ಒಂದು ದೇಶ. ಅದೇ ರೀತಿಯಲ್ಲಿ ನಮಗೆ ಎಲ್ಲರೂ ಕೂಡ ಬೇಕಾದವರು, ಸೌಹಾರ್ದತೆಗೆ, ಪ್ರೀತಿಗೆ ಇದು ಹೆಸರುವಾಸಿಯಾದಂತಹ ಒಂದು ಪ್ರದೇಶ. ಯಾರ ಅತಿಥಿ ದೇವೋಭವ ಅಂತ ಹೇಳಿ ಯಾರು ಬಂದರೂ ಕೂಡ ನಾವು ಅವರನ್ನು ಮುಕ್ತ ಹಸ್ತದಿಂದ ಸ್ವಾಗತಿಸುತ್ತೇವೆ. ಕೆಲವೊಮ್ಮೆ ಒಳ್ಳೆಯತನಗಳು ದೋಷವಾಗುತ್ತದೆ ಎನ್ನುವುದಕ್ಕೆ ನಮ್ಮ ದೇಶವೇ ಸಾಕ್ಷಿ. ಯಾಕೆಂದರೆ ಹೊರಗಿನಿಂದ ಬಂದವರಿಗೆ ನಾವು ಮಣೆ ಹಾಕಿ ಕೂತುಕೊಳ್ಳಿಸಿ ಕೊನೆಗೆ ಏನು ಮಾಡಿದ್ರು ಅವರು ಅಂತ ಹೇಳಿದರೆ, ಮೊದಲು ಮಣೆಯ ಮೇಲೆ ಕೂತರು, ಮತ್ತೆ ಮನೆಯ ಜಗಲಿಯಲ್ಲಿ ಕೂತರು, ಅನಂತರ ಮನೆಯ ಕುರ್ಚಿಯಲ್ಲಿ ಕೂತರು, ಅನಂತರ ಮನೆಯ ಒಳಗೆ ಬಂದರು, ಮತ್ತೆ ಕೊನೆಗೆ ಈ ದೇಶದ ಎಲ್ಲ ಭಾಗವನ್ನು ತಮ್ಮ ವಶವನ್ನಾಗಿಸಿಕೊಂಡದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಎಷ್ಟು ಹೊರಗಿನಿಂದ ಎಷ್ಟು ಮಂದಿ ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಮೊಘಲರು ಬಂದರು, ಎಲ್ಲರೂ ಇಲ್ಲಿ ಬಂದವರೇ. ಒಂದಲ್ಲ ಒಂದು ರೀತಿಯಿಂದ ಇಲ್ಲಿಯ ಈ ನಮ್ಮ ಒಳ್ಳೆಯತನವನ್ನು ಬಳಸಿಕೊಂಡು ಆ ಮೂಲಕ ನಮ್ಮನ್ನೇ ನುಂಗುವ ಪ್ರಯತ್ನವನ್ನು ಮಾಡಿದವರನ್ನು ನಾವು ಚರಿತ್ರೆಯ ಉದ್ದಕ್ಕೂ ಕಾಣುತ್ತೇವೆ. ಇಂತಹ ಈ ಸನ್ನಿವೇಶದಲ್ಲಿ ಅಂತಹ ಪಾಶ್ಚಾತ್ಯರನ್ನು ಎದುರಿಸಿದಂತಹ ಮೊದಲ ಭಾರತೀಯ ಮಹಿಳೆ ನಮ್ಮೂರಿನವಳು ಎಂದು ಹೇಳಲಿಕ್ಕೆ ನಮಗೆ ಹೆಮ್ಮೆ ಎಂದು ಅನ್ನಿಸ್ಕೊಳ್ಬೇಕು. ಹೌದಲ್ಲ ಮಕ್ಕಳೇ? ನಾವು ಹೆಮ್ಮೆ ಪಟ್ಟುಕೊಳ್ಬೇಕು. ಅವಳು ನಮ್ಮೂರಿನವಳು, ನಮ್ಮ ತುಳುನಾಡಿನವಳು, ನಮ್ಮ ಉಳ್ಳಾಲದವಳು, ನಮ್ಮ ಪಕ್ಕದ ಊರಿನವಳು. ಹೌದಲ್ಲ? ಇಲ್ಲೇ ಪಕ್ಕ ಉಳ್ಳಾಲ ಗೊತ್ತಲ್ಲ ನಿಮಗೆಲ್ಲ? ಇಲ್ಲೇ ಪಕ್ಕದವರು ನೇತ್ರಾವತಿ ನದಿ ಇದೆ, ನೇತ್ರಾವತಿ ನದಿಯ ಆಚೆಗೆ ಹೋದರೆ ಉಳ್ಳಾಲ ಇದೆ. ಅವಳ ಹೆಸರು ಅಬ್ಬಕ್ಕ ಎಂದು. ಅಬ್ಬ ಅಕ್ಕ, ಅಬ್ಬ ಅಬ್ಬ ಅಂದರೆ ನಾವು ಹೇಳುವಾಗ ಅಪ್ಪ ಅಕ್ಕ ಅಲ್ವಾ? ಅಬ್ಬ ಅಬ್ಬ ಅಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಅಮ್ಮ ಎನ್ನುವ ಅಬ್ಬೆ ಅಂದರೆ ಅಮ್ಮ, ಅಮ್ಮ ಎನ್ನುವ ಅರ್ಥವೂ ಇದೆ. ಹೌದಲ್ಲ? ಅಬ್ಬೆ ಅಮ್ಮ. ಹಾಗೆ ಅಜ್ಜಿಯನ್ನು ಕೂಡ ಕೆಲವರು ಅಬ್ಬ ಎಂದು ಕರೆಯುತ್ತಾರೆ. ಹಾಗೆ ಈ ಸಣ್ಣ ಮಕ್ಕಳನ್ನು ಪ್ರೀತಿಯಿಂದ ಅಮ್ಮ ಅಬ್ಬ ಎಂದು ಕರೆಯುವುದು ಒಂದು ರೂಢಿ. ಪ್ರೀತಿಯಿಂದ ನಿಮ್ಮನ್ನ ಮನೆಯಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರಲ್ಲ, ಬೇರೆ ಬೇರೆ ಹೆಸರಿಂದ ಮುದ್ದಾಗಿ ಕರೀತಾರೆ. ಹಾಗೆ ಆ ಹೆಣ್ಣು ಮಕ್ಕಳನ್ನು ಈ ತುಳುನಾಡಿನಲ್ಲಿ ಅದು ಚೌಟ ರಾಜಮನೆತನದಲ್ಲಿ, ಚೌಟ ರಾಜಮನೆತನದವರು, ಮೂಡಬಿದ್ರೆಯ ಚೌಟ ರಾಜಮನೆತನದ ಹೆಣ್ಣು ಮಕ್ಕಳು ಈ ಅಬ್ಬಕ್ಕರು. ಯಾಕೆ ಹೇಳಿದೆ ಅಬ್ಬಕ್ಕರು ಅಂತ ಹೇಳಿದ್ರೆ, ಅಬ್ಬಕ್ಕ ಒಬ್ಬಳೇ ಅಲ್ಲ ಮಕ್ಕಳೇ, ಒಬ್ಬಳೇ ಅಲ್ಲ, ಸುಮಾರು 4 ಮಂದಿ ಅಬ್ಬಕ್ಕರ ಹೆಸರನ್ನು ನಾವು ಕೇಳ್ತೇವೆ. 4 ಮಂದಿ ಅಬ್ಬಕ್ಕರ ಹೆಸರನ್ನು. ಅದರಲ್ಲಿ ಪೋರ್ಚುಗೀಸರ ವಿರುದ್ಧವಾಗಿ ಹೋರಾಡಿದಂತಹ ಅಬ್ಬಕ್ಕರು ಮುಖ್ಯವಾಗಿ ತಾಯಿ ಅಬ್ಬಕ್ಕ ಮತ್ತು ಮಗಳು ಅಬ್ಬಕ್ಕ, ಇಬ್ಬರು ಅಬ್ಬಕ್ಕ ಅಂದರೆ ತಾಯಿ ಅಬ್ಬಕ್ಕ ಮತ್ತು ಮಗಳು ಅಬ್ಬಕ್ಕ. ಅವರನ್ನು ಪ್ರೀತಿಯಿಂದ ಮನೆಯಲ್ಲಿ ಅಬ್ಬಕ್ಕ ಎಂದೇ ಕರೆಯುತ್ತಿದ್ರು.
ಈ ಅಬ್ಬಕ್ಕರು ಮೂಡಬಿದ್ರೆಯ ಚೌಟ ಮನೆತನದವರಿಗೆ ಉಳ್ಳಾಲದಲ್ಲಿಯೂ ಕೂಡ ಒಂದು ಸಣ್ಣ ರಾಜ್ಯವಿತ್ತು, ಅರಮನೆ ಇತ್ತು. ಆಗ ನಮ್ಮ ಇಲ್ಲಿನ ತುಳುನಾಡಿನ ಸಂಪ್ರದಾಯ ಪ್ರಕಾರ ಅಳಿಯ ಸಂತಾನ ಎನ್ನುವುದಿದೆ ಅಲ್ವಾ, ಸೋದರಿಯ ಮಕ್ಕಳಿಗೆ ವಹಿಸಿಕೊಡುವುದು ಯಾವುದನ್ನು, ಅಧಿಕಾರವನ್ನು. ಹಾಗೆ ಸೋದರಿಯ ಮಕ್ಕಳಿಗೆ ವಹಿಸಿಕೊಡೋ ಕಾರಣದಿಂದಲೇ ಹೆಣ್ಣು ಮಕ್ಕಳಿಗೆ ರಾಜ್ಯಭಾರದ ಒಂದು ಅಧಿಕಾರ ಬಂತು. ಆ ಹಿನ್ನೆಲೆಯಲ್ಲಿ ಉಳ್ಳಾಲದ ರಾಜ್ಯಭಾರ ಬಂದದ್ದು ಚೌಟ ಮನೆತನದ ಅಬ್ಬಕ್ಕಂದರಿಗೆ. ಹಾಗೆ ಬಂದಂತಹ ಅಬ್ಬಕ್ಕ ಮೊದಲ ಅಬ್ಬಕ್ಕ ತಾಯಿ, ಎರಡನೆಯ ಅಬ್ಬಕ್ಕ ಮಗಳು. ಇವರಿಬ್ಬರೂ ಕೂಡ ಅತ್ಯಂತ ವೀರ ಧೀರೆಯರಾಗಿದ್ದರು. ಇಬ್ಬರು ವೀರರು ಮತ್ತು ಇಬ್ಬರು ಧೀರೆಯರು ಆಗಿದ್ದರು. ಅವರನ್ನು ಸಾಮಾನ್ಯವಾಗಿ ಹೇಳುವಾಗ ಅಭಯ ರಾಣಿ ಎಂದು ಕರೀತಾರೆ. ಅಭಯ ರಾಣಿ, ಅಬ್ಬಕ್ಕ ಅಭಯ ರಾಣಿ. ಅಭಯ ಅಂದ್ರೆ ಏನು? ಅಭಯ ಅಂದ್ರೆ ಭಯವಿಲ್ಲದವಳು ಎಂದರ್ಥ. ಅಭಯ, ಭಯ ಗೊತ್ತಲ್ಲ ನಿಮಗೆ? ಸೊ ಅಭಯ ಅಂದ್ರೆ ಭಯ ಇಲ್ಲದವಳು, ಭಯ ಇಲ್ಲದ ರಾಣಿ. ಅಷ್ಟು ಮಾತ್ರ ಅಲ್ಲ, ಈ ಅಬ್ಬಕ್ಕ ಇದ್ದಾರಲ್ಲ, ಈ ಅಬ್ಬಕ್ಕ ಎಲ್ಲರಿಗೂ ಅಭಯವನ್ನು ಕೊಡುವ ರಾಣಿಯೂ ಹೌದು. ಅಭಯ ಅಂದ್ರೇನು? ರಕ್ಷಣೆಯನ್ನು ಕೊಡುವಂತ. ಯಾರು ಬಂದರೂ ಕೂಡ ಅವರ ಹತ್ರ ಬಂದಾಗ ಅವರಿಗೆ ನಿಮ್ಮನ್ನು ನಾವು ರಕ್ಷಿಸ್ತೇವೆ, ನಿಮ್ಮನ್ನು ನಾವು ನೋಡಿಕೊಳ್ತೇವೆ ಎನ್ನುವ ಅಭಯವನ್ನು ಕೊಡುವಂತಹ ರಾಣಿಯರೂ ಆಗಿದ್ರು. ಪೋರ್ಚುಗೀಸರನ್ನು ಎದುರಿಸುವಂತಹ ಆ ಕಾಲಘಟ್ಟ, ಒಂದು ಕಾಲಘಟ್ಟ ಇದೆ, ಅದು ವಿಶೇಷವಾದಂತಹ ಒಂದು ಕಾಲಘಟ್ಟ. ನಾನು ಆಗಲೇ ಹೇಳಿದ ಹಾಗೆ ನಮ್ಮ ನಾಡಿನ ಮೇಲೆ, ಇದರ ಸಂಪತ್ತಿನ ಮೇಲೆ ಪರಕೀಯರಿಗೆ ಯಾವತ್ತೂ ಕಣ್ಣು. ಹಾಗೆ ಇಲ್ಲಿನ ಸಂಪತ್ತನ್ನು ದೋಚಿಕೊಳ್ಳಲಿಕ್ಕೆ ಬಂದವರಲ್ಲಿ ಪೋರ್ಚುಗೀಸರು ಕೂಡ ಪ್ರಮುಖರಾದವರು. ನೀವೆಲ್ಲ ವಾಸ್ಕೋಡ ಗಾಮನ ಕಥೆಯನ್ನು ಕೇಳಿರ್ಬೋದು. ಮೊದಲಿಗೆ ನಮ್ಮ ಕರೆನಾಡಿಗೆ ಬಂದಿಳಿದ ಪೋರ್ಚುಗೀಸ ನಾವಿಕ ಯಾರು ಎಂದು ಕೇಳಿದರೆ ವಾಸ್ಕೋಡ ಗಾಮ. ಚರಿತ್ರೆಯಲ್ಲಿ ಓದಿದ್ರೆ ನೀವು ವಾಸ್ಕೋಡ ಗಾಮ. ಅವನು ಬಂದ. ಅಷ್ಟೇ ಅಲ್ಲ, ಆ ವೇಳೆಗಾದರೆ ನಮ್ಮ ಕರಾವಳಿ ಅರೇಬಿ ಸಮುದ್ರ ಇದೆಲ್ಲ, ಅರಬ್ಬಿ ಸಮುದ್ರ, ಈ ಅರಬ್ಬಿ ಸಮುದ್ರದ ಬಂದರು ಪ್ರದೇಶಗಳನ್ನೆಲ್ಲ ನಿಧಾನವಾಗಿ ಅವರು ಬಂದು ಆಕ್ರಮಿಸಿಕೊಳ್ಳುತ್ತಾ ಇದ್ರು. ಹಾಗೆ ಆಕ್ರಮಿಸ್ತಾ ಅವರು ಬಂದದ್ದು ನಮ್ಮ ಕರಾವಳಿಯ ತೀರಕ್ಕೆ. ಮಂಗಳೂರು, ಕಾಸರಗೋಡು, ಕೇರಳ, ತಿರುವನಂತಪುರ, ಕಲ್ಲಿಕೋಟೆ, ಹೀಗೆ ಈ ಭಾಗಗಳಿಗೆ ಅವರು ಬಂದರು. ಈ ಸಂದರ್ಭದಲ್ಲಿ ಇಲ್ಲಿ ಮುಖ್ಯವಾಗಿ ಕರಿಮೆಣಸಿನ ವ್ಯಾಪಾರ. ಕರಿಮೆಣಸು ಇಲ್ಲಿನ ಬಹಳ ಪ್ರಮುಖ. ಏಲಕ್ಕಿ, ಕರಿಮೆಣಸು, ಹೀಗೆ ಇಂತಹ ಒಳ್ಳೆಯ ಬೆಲೆ ಬಾಳುವ ವಸ್ತುಗಳು ಇಲ್ಲಿ, ಸಾಮಗ್ರಿಗಳು ಇಲ್ಲಿ ಬೆಳೆಯುತ್ತಿದ್ದವು. ಅದನ್ನು ಸಮುದ್ರದಲ್ಲಿ ಹಡಗುಗಳ ಮೂಲಕವಾಗಿ ವ್ಯಾಪಾರ ಮಾಡುವುದು ನಮ್ಮವರು ವ್ಯಾಪಾರ ಮಾಡಿದ್ರು. ಇಲ್ಲಿ ಕರಾವಳಿಯಲ್ಲಿ ಇದ್ದಂತಹ ರಾಜರುಗಳ ಬಹಳ ಪ್ರಮುಖವಾದಂತಹ ಆರ್ಥಿಕ ಸ್ಥಿತಿ ನಿಂತಿರುವುದೇ ಅದರ ಆಧಾರದ ಮೇಲೆ. ಎಲ್ಲಿವರೆಗೆ ಇತ್ತು ಅಂತ ಹೇಳಿದರೆ, ನಮ್ಮ ಈ ಉಳ್ಳಾಲ ಮತ್ತು ಮಂಗಳೂರು ಈ ಕಡೆಯ ರಾಜರು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಪರ್ಷಿಯಾ ಮತ್ತು ಅರಬ್ ದೇಶಗಳಿಗೆ ಇಲ್ಲಿ ಬೆಳೆದಂತಹ ವಾಣಿಜ್ಯ ಬೆಳೆಗಳನ್ನು ರಫ್ತು ಮಾಡ್ತಾ ಇದ್ರು. ಹೋಗ್ತಾ ಇತ್ತು, ಬೇಕಾದಷ್ಟು ಹಡಗುಗಳ ಮೂಲಕವಾಗಿ ಹೋಗ್ತಾ ಇತ್ತು. ಇಲ್ಲಿ ಪೋರ್ಚುಗೀಸರು ಬಂದ ಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅವರು ನಿಧಾನವಾಗಿ ಬಂದರು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾ ಬಂದು ಕೊನೆಗೆ ಅವರು ಇಲ್ಲಿಯೂ ಬಂದು ಹೇಳಿದರು, ನೀವು ಅದನ್ನು ಮಾರಾಟ ಮಾಡಬೇಕಿದ್ರೆ ನಮಗೆ ಕಪ್ಪ ಕೊಡಬೇಕು ಎಂದು. ಯಾರಿಗೆ? ನಮ್ಮ ನಾಡಿನಲ್ಲಿ ನಾವು ಬೆಳೆದಂತಹ ಬೆಳೆಯನ್ನು ನಾವು ರಫ್ತು ಮಾಡಬೇಕಿದ್ರೆ ಅರಬ್ ದೇಶಗಳಿಗೆ ಮತ್ತು ಪರ್ಷಿಯಾ ಮೊದಲಾದಂತಹ ದೇಶಗಳಿಗೆ ನಾವು ರಫ್ತು ಮಾಡಬೇಕಿದ್ರೆ ಅವರಿಗೆ ಕಪ್ಪ ಕೊಡಬೇಕು ಅಂತ ಹೇಳಿದರು. ಹಾಗೆ ಹೇಳಿದ್ದು ಕೆಲವರಿಗೆ ಇಷ್ಟ ಆಗಲಿಲ್ಲ. ಕೆಲವರು ಹೆದರಿಕೊಂಡು, ಕೆಲವು ರಾಜರುಗಳೆಲ್ಲ ನಮ್ಮ ಊರಲ್ಲಿ ಒಂದು ವಿಶೇಷವಾದಂತಹ ಒಂದು ಭಯ ಇದೆ, ಹೊರಗಿನಿಂದ ಬಂದವರಿಗೆ ಬೇಗ ಹೆದರಿಕೊಳ್ಳೋದು. ಹಾಗೆ ಕೆಲವರು ಹೆದರಿಕೊಂಡ್ರು. ಮತ್ತೆ ಇಲ್ಲಿ ಏನಾಯಿತು, ನಮ್ಮಲ್ಲಿ ಇನ್ನೊಂದು ದೊಡ್ಡ ದೋಷ ಇದೆ. ನಮ್ಮಲ್ಲಿ ಏನಂತ ಹೇಳಿದ್ರೆ, ನಾವು ನಮ್ಮ ಆಚೆ ಇರುವವರನ್ನು ಕಂಡ್ರೆ ಆಗೋದಿಲ್ಲ, ನಮ್ಮ ಪಕ್ಕದವರನ್ನು ಕಂಡ್ರೆ ಆಗೋದಿಲ್ಲ, ನಮ್ಮ ನೆರೆಯವರನ್ನು ಕಂಡ್ರೆ ಆಗೋದಿಲ್ಲ, ನಮ್ಮ ಹತ್ತಿರದವರನ್ನು ನಮಗೆ ಕಂಡ್ರೆ ಆಗೋದಿಲ್ಲ ಅಲ್ವಾ. ಪಕ್ಕದ ಮನೆಯವರ ಜೊತೆಗೆ ಯಾವತ್ತೂ ಜಗಳ, ಪಕ್ಕದ ಫ್ಲ್ಯಾಟಲ್ಲಿ ಇರುವವರ ಜೊತೆಗೆ ಯಾವತ್ತೂ ಜಗಳ. ಒಳ್ಳೆಯದು
ಸಂದರ್ಭಗಳನ್ನು ನೋಡ್ತಾ ಹೋದ ಹಾಗೆ ಒಂದು ರೀತಿಯಲ್ಲಿ ನಾವು ಪರಕೀಯರ ವಶ ಆಗಲಿಕ್ಕೆ ಕಾರಣವಾದದ್ದು ಕೂಡ ಇಂತಹ ನಮ್ಮ ಮನೋಭಾವ. ಆಚೆಯವನನ್ನು ಕಂಡ್ರೆ ಆಗೋದಿಲ್ಲ, ಈಚೆಯವನನ್ನು ಕಂಡ್ರೆ ಆಗೋದಿಲ್ಲ, ಅವರನ್ನು ಕಂಡ್ರೆ ಆಗೋದಿಲ್ಲ, ಇವರನ್ನು ಕಂಡ್ರೆ ಆಗೋದಿಲ್ಲ, ಆ ರಾಜ ಇವನನ್ನು ಕಂಡ್ರೆ ಈ ರಾಜನಿಗೆ ಆಗೋದಿಲ್ಲ, ಈ ರಾಜನನ್ನು ಕಂಡ್ರೆ ಆ ರಾಜನಿಗೆ ಆಗೋದಿಲ್ಲ. ಹೀಗೆ ಹತ್ತಿರದಲ್ಲಿ ಇರುವವರೆಲ್ಲರೂ ಕೂಡ ಪರಸ್ಪರ ಏನು ಮಾಡ್ತಾ ಇದ್ರು, ಪರಸ್ಪರ ಕಾದಾಟ ನಡೆಸ್ತಾ ಇದ್ರು. ನೀವು ಚರಿತ್ರೆಯಲ್ಲಿ ವಿಜಯನಗರದ ಕಥೆ ಕೇಳಿರ್ಬೋದಲ್ವಾ? ವಿಜಯನಗರದ ರಾಜವಂಶದ ಕಥೆ ಕೇಳಿದ್ರೆ ನೀವು ಕೇಳಿದ್ರೆ, ಕೃಷ್ಣದೇವರಾಯ ಇದ್ದಂತಹ ಕಾಲಘಟ್ಟ ಆಗ ಹೇಗಿತ್ತು ಅದನ್ನು ಸುವರ್ಣ ಕಾಲ ಅಂತ ಕರೀತಿದ್ದೇವೆ ನಾವು, ಹೌದಲ್ಲ? ಅದೇ ರೀತಿಯಲ್ಲಿ ಆ ವಿಜಯನಗರ ಸಾಮ್ರಾಜ್ಯ ಎಲ್ಲಿಯವರೆಗೆ ನಮ್ಮ ಈ ತುಳುನಾಡಿನವರಿಗೂ ಕೂಡ ವ್ಯಾಪಿಸಿತು. ಇಲ್ಲಿನ ಹೆಚ್ಚಿನ ರಾಜರುಗಳು ಕೂಡ ಅವರ ಜೊತೆಗೆ ಇದ್ದುಕೊಂಡು ಅವರಿಗೆ ವಿಧೇಯರಾಗಿದ್ದುಕೊಂಡು ಇದ್ದವರಾಗಿದ್ದರು. ಆದರೆ ವಿಜಯನಗರದಲ್ಲಿ ಏನಾಯಿತು? ನೀವು ಕೇಳಿದಿರಿ. ವಿಜಯನಗರದಲ್ಲಿ ಅಳಿಯರಾಮರಾಯ ಎನ್ನುವವನ ಕುತಂತ್ರದಿಂದಲಾಗಿ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು ಅಲ್ವಾ? ಸ್ವರ್ಣಕಾಲ ಆಗ ಎಲ್ಲ ಹೇಳೋದು ಕೇಳಿರ್ಬೋದು ನೀವು. ಬೀದಿ ಬದಿಯಲ್ಲಿ ಮುತ್ತು ರತ್ನಗಳನ್ನು ಮಾರಾಟ ಮಾಡುತ್ತಿದ್ದರಂತೆ ಅಲ್ವಾ? ಅಷ್ಟು ಸಂಪತ್ತಿತ್ತಂತೆ. ಅದೆಲ್ಲ ಇನ್ನೊಬ್ಬರ ವಶವಾಗಿ ಹೋಯಿತು. ವಿಜಯನಗರ ರಕ್ಕಸ ತಂಗಡಗಿ ಎನ್ನುವಲ್ಲಿ ನಡೆದಂತಹ ಭೀಕರವಾದ ಒಂದು ಯುದ್ಧ ನಡೀತು. ಆ ಯುದ್ಧದಲ್ಲಿ ಅದು ಪತನವಾಯಿತು. ಹಂಪಿ ನೀವು ಕೇಳಿದ್ದೀರಿ ಅಲ್ವಾ? ಅದೆಲ್ಲ ಹಾಳು ಹಂಪಿ ಆದದ್ದು, ಎಲ್ಲ ಹಾಳಾದದ್ದು ಎಲ್ಲವೂ ನಮಗೆ ಗೊತ್ತಿರುವಂತಹ ಕಥೆ. ಇದು ಏನಾಯಿತು? ಈ ತೆರನಾಗಿ ರಕ್ಕಸ ತಂಗಡಿಗೆಯಲ್ಲಿ ನಡೆದಂತಹ ಆ ಯುದ್ಧದ ಪರಿಣಾಮವಾಗಿ ಇಲ್ಲಿನ ರಾಜರುಗಳಿಗೆ ಒಂದು ರೀತಿಯ ಹಿಡಿತ ತಪ್ಪಿ ಹೋಯಿತು. ಇಲ್ಲದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜರ ಆಡಳಿತ ತೊಡಗಿದ್ದು ಹಿಡಿತದಲ್ಲಿ ಇತ್ತು. ಈಗ ಏನಾಯ್ತು ಅಂದರೆ ಎಲ್ಲ ತುಂಡರಸರು ಅಲ್ಲಲ್ಲಿ ತಮ್ಮಲ್ಲೇ ಕಲಹವನ್ನು ಮಾಡಿಕೊಳ್ಳಿಕ್ಕೆ ಆರಂಭ ಮಾಡಿದರು. ಇದು ಹೊರಗಿನಿಂದ ಬಂದಂತಹ ಪೋರ್ಚುಗೀಸರಿಗೆ ಇನ್ನಷ್ಟು ಒಳ್ಳೆಯದಾಯ್ತಿದ್ರಿಂದ. ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು. ಕೇಳಿದ್ರಲ್ಲ, ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು. ಹಾಗೆ ಸರಿಯಾಗಿ ಇಲ್ಲಿನ ಜನರು ಕೂಡ ಇದ್ರು ಅಂತ. ಹಾಗಿರುವಾಗ ಇಲ್ಲಿ ಪರಸ್ಪರ ಕಾದಾಟ ನಡೆಸುವಂತಹ ಈ ಸಂದರ್ಭದಲ್ಲಿ ಅವರು ಇನ್ನೂ ಕೆಲವರನ್ನು ತಮ್ಮ ವಶಪಡಿಸಿಕೊಂಡ್ರು, ಕೆಲವರು ಅವರೇ ಹೋಗಿ ಅವರಿಗೆ ಕಪ್ಪ ಕೊಟ್ಟರು. ಹಾಗೆಲ್ಲ ಆಗಿ ಕ್ರಮೇಣ ಪೋರ್ಚುಗೀಸರ ಹಿಡಿತ ಇಡೀ ಈ ಕರಾವಳಿಯ ಪ್ರದೇಶದಲ್ಲಿ ಗಟ್ಟಿಯಾಗುತ್ತಾ ಬಂತು. ಮಂಗಳೂರು ಆಗ ಬಂಗರಸರ ಆಳ್ವಿಕೆಯಲ್ಲಿದ್ದಂತಹ ಕಾಲಘಟ್ಟ. ಮಂಗಳೂರನ್ನ ಬಂಗರಸರು ಆಳ್ತಾ ಇದ್ರು. ಈ ಬಂಗರಸರು ಒಂದು ರೀತಿಯಲ್ಲಿ ನಿಜವಾಗಿಯೂ ಕೂಡ ಒಳ್ಳೆಯವರೇ ಆಗಿದ್ರು. ಚೌಟ ರಾಜಮನೆತನಕ್ಕೂ ಬಂಗರಸ ರಾಜಮನೆತನಕ್ಕೂ ಒಳ್ಳೆಯ ಸಂಬಂಧವೂ ಇತ್ತು. ಚೌಟ ರಾಜಮನೆತನದ ಇಬ್ಬರು ಅಬ್ಬಕ್ಕರನ್ನು ಇಲ್ಲಿಗೆ ಮದುವೆ ಮಾಡಿಕೊಟ್ಟಿದ್ರಂತೆ ಮಂಗಳೂರಿಗೆ. ಹಾಗಿರುವಾಗ ಚೌಟ ರಾಜಮನೆತನದ ಅಬ್ಬಕ್ಕಂದಿರು ಯಾವತ್ತೂ ಕೂಡ ಅವರು ಬಹಳ ಸಮರ್ಥರಾದವರು ಮತ್ತು ಅಷ್ಟು ಸುಲಭವಾಗಿ ಸ್ವಾಭಿಮಾನಿಗಳು, ಅಷ್ಟು ಸುಲಭವಾಗಿ ಯಾರಿಗೂ ಬರುವಂತಹ ಮನಸ್ಥಿತಿಯ ಹೆಣ್ಣು ಮಕ್ಕಳಾಗಿ ನೋಡಿ ತುಳುನಾಡಿನ ಹೆಣ್ಣು ಮಕ್ಕಳವರು. ಅವರಿಗೆ ಆ ತುಳುನಾಡಿನ ಆ ಹೆಣ್ಣು ಮಕ್ಕಳಿಗೆ ಆಗಿನ ಕಾಲದಲ್ಲಿ ವಿಶೇಷವಾದ ಶಕ್ತಿ ಇತ್ತು. ತುಳುನಾಡಿನ ಹೆಣ್ಣು ಮಕ್ಕಳೇ ಹಾಗೆ. ನೀವು ಸಿರಿಯ ಕಥೆಯನ್ನೆಲ್ಲ ಕೇಳಿರ್ಬೋದು. ಸಿರಿ ಕೇಳಿದಿರ? ಸಿರಿ ಎನ್ನುವಂತಹ ಒಬ್ಬ ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಅವಳು ಇಡೀ ಸಮುದಾಯಕ್ಕೆ, ಇಡೀ ಸಮಾಜಕ್ಕೆ ಅವಳು ನೇರವಾಗಿ ಪ್ರಶ್ನಿಸಿದಳು ಎನ್ನುವುದನ್ನು ನಾವು ಕೇಳಿದ್ದೇವೆ. ಹಾಗೆ ಅಂತಹ ಹೆಣ್ಣು ಮಕ್ಕಳಾಗಿದ್ದರೂ ಈ ತುಳುನಾಡಿನ ಹೆಣ್ಣು ಮಕ್ಕಳು ಗಂಡಸರಿಗಿಂತಲೂ ಹೆಚ್ಚು ಶಕ್ತಿ ಇತ್ತು ಹೆಣ್ಣು ಮಕ್ಕಳಿಗೆ. ಇಲ್ಲಿನ ಹೆಣ್ಣು ಮಕ್ಕಳಿಗೆ ಗಂಡಸರಿಗಿಂತಲೂ ಹೆಚ್ಚು ಶಕ್ತಿ ಇತ್ತು. ಆಳ್ವಿಕೆಯನ್ನು ನಡೆಸುವಂತಹ ಶಕ್ತಿಯನ್ನು ಅವರು ಪಡೆದುಕೊಂಡವರಾಗಿದ್ದರು. ಆಗಿರುವಾಗ ಈ ಅಬ್ಬಕ್ಕ ಇದು ಮಂಗಳೂರಿನ ಬಂಗರಸರನ್ನು ಮದುವೆ ಆಗಿದ್ದರೂ ಕೂಡ ಆ ಸ್ವಾತಂತ್ರ್ಯದ ಅಭಿಲಾಷೆ ಎನ್ನುವುದು ಅವಳಿಗೆ ತೀವ್ರವಾಗಿತ್ತು. ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಯಾವುದು ಈ ಎಲ್ಲಿದ್ದಂತಹ ಅವರೆಲ್ಲರೂ ಪೋರ್ಚುಗೀಸರನ್ನು ನೆಚ್ಚಿಕೊಳ್ಳುವುದು, ಅವರಿಗೆ ಕಪ್ಪ ಕೊಡಲಿಕ್ಕೆ ತಯಾರಾಗುವುದು, ಅವರಿಗೆ ಮರ್ಯಾದೆ ಕೊಡುವುದು, ಇದೆಲ್ಲ ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಇಲ್ಲಿಂದ ಏನಾಯ್ತು ಅಂತ ಹೇಳಿದರೆ, ಅವಳು ಆಳ್ವಿಕೆ ನಡೆಸಲಿಕ್ಕೆ ಅವಳ ಆಳ್ವಿಕೆ ಇದ್ದದ್ದು ಉಳ್ಳಾಲದಲ್ಲಿ, ಅವಳ ಗಂಡನ ಆಳ್ವಿಕೆ ಇದ್ದದ್ದು ಮಂಗಳೂರಿನಲ್ಲಿ. ಹಾಗಿರುವಾಗ ಉಳ್ಳಾಲದಲ್ಲಿ ಇರುವಂತಹ ಅವಳು ತನ್ನ ಗಂಡನ ಮನೆಯಲ್ಲಿ ಹೆಚ್ಚು ಅಂತಹದ್ದನ್ನು ಮಾಡಲಿಕ್ಕೆ ಅವಳಿಗೆ ಅವಕಾಶ ಇಲ್ಲದಿದ್ದರು, ಅಲ್ಲಿ ಅವಳಿಗೆ ಅವಕಾಶ ಇತ್ತು. ಅವಳೇನು ಮಾಡಿದಳು? ನೇರವಾಗಿ ಇವರನ್ನು ಎದುರಿಸಲಿಕ್ಕೆ ಬೇಕಾದ ಎಲ್ಲ ಸನ್ನದ್ಧತೆಗಳನ್ನು ಮಾಡಿಕೊಂಡಳು. ಅವಳ ಆ ತಾಕತ್ತು ಇದೆಯಲ್ಲ, ಅದ್ಭುತವಾದಂತಹ ತಾಕತ್ತು. ಒಂದನೆಯ ಅಬ್ಬಕ್ಕ 2 ಬಾರಿ ಪೋರ್ಚುಗೀಸರನ್ನು ಅಟ್ಟಿದ್ದಾಳೆ. ಮತ್ತೆ ಬಂದವಳು 2ನೆಯ ಅಬ್ಬಕ್ಕ. ತಾಯಿಗಿಂತಲೂ ಅವಳು ಹೆಚ್ಚು ಶಕ್ತಿವಂತೆ, ಧೀರೆಯೂ ಕೂಡ.
ಮಹಾ ವಿನಯಶೀಲಿಯೂ ಹೌದು, ಸ್ವಾಭಿಮಾನಿಯೂ ಹೌದು. ಅದೇ ರೀತಿಯಲ್ಲಿ ಮಹಾ ಚಾಣಾಕ್ಷ ಮತಿಯುಳ್ಳವಳು ಕೂಡ. ಎಲ್ಲ ಗೊತ್ತಿತ್ತು ಅವಳಿಗೆ, ಯಾವುದು ಗೊತ್ತಿಲ್ಲ ಅಂತ ಹೇಳಿಲ್ಲ, ಪ್ರತಿಯೊಂದು ಗೊತ್ತು. ಯುದ್ಧ ಕಲೆಯನ್ನು ಕೂಡ ಅವಳು ಪಳಗಿದವಳಾಗಿಲ್ಲ. ಅವಳ ಮಾಮ ತಿರುಮಲ ನಾಯಕ ಎನ್ನುವನು ಅವಳಿಗೆ ಎಲ್ಲ ಯುದ್ಧ ಕಲೆಯನ್ನು ಕಲಿಸಿಕೊಟ್ಟಿದ್ದಂತೆ. ಯಾವತ್ತೂ ಕೈಯಲ್ಲಿ ಒಂದು ಸಣ್ಣ ಕತ್ತಿಯನ್ನು ಇಟ್ಟುಕೊಂಡೇ ನಡೀತಿದ್ರು. ಮತ್ತು ಅವಳು ರಾಣಿಯಾಗಿ ಕೂತವಳೇ ಅಲ್ಲ, ಅರಮನೆಯಲ್ಲಿ ಆಸ್ಥಾನದಲ್ಲಿ ಸಿಂಹಾಸನದ ಮೇಲೆ ಗಾಡಿಯೋಗಿ ಕೂತುಕೊಳ್ಳುವಂತಹ ಜಾಯಮಾನದವಳು ಅವಳು ಆಗಿರಲಿಲ್ಲ. ಅವಳೊಬ್ಬ ಸಾಮಾನ್ಯ. ಅಲ್ಲಿ ಒಂದು ಕಾಲದಲ್ಲಿ ಅಲ್ಲಿ ನಮಗೆ ಚರಿತ್ರೆಯ ಪುಟಗಳನ್ನು ನಾವು ತೆಗೆದುಕೊಂಡು ನೋಡಿದಾಗ ಅಲ್ಲಿ ಬಹಳ ಮುಖ್ಯವಾಗಿ ನಮಗೆ ಹಲವಾರು ಪ್ರವಾಸಿಗರ, ಪಾಶ್ಚಾತ್ಯ ಪ್ರವಾಸಿಗರ ಅಲ್ಲಿ ಇದು ಬರಹಗಳು ಸಿಗ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇಟಲಿ ಪ್ರವಾಸಿಗ ಪಿಯಾತ್ರೋ ದಲ್ಲಾವೆಲ್ಲೆ ಎನ್ನುವನವನು, ಅವನು ಬರೆದಂತಹ ಬರಹದಲ್ಲಿ ನಮಗೆ ಮೊತ್ತ ಮೊದಲಿಗೆ ಅಬ್ಬಕ್ಕನ ಒಂದು ವ್ಯಕ್ತಿತ್ವದ ಚಿತ್ರಣ ಸಿಗ್ತದೆ ನೋಡಿ. ಒಬ್ಬ ಹೊರನಾಡಿನ ಪಾಶ್ಚಾತ್ಯ ವ್ಯಕ್ತಿಯೊಬ್ಬ ನಮ್ಮ ತುಳುನಾಡಿನ ಮಹಿಳೆಯ ಕುರಿತು ತನ್ನ ಬರಹದಲ್ಲಿ ಉಲ್ಲೇಖಿಸಿದ್ದಾನೆ ಅಂತ ಹೇಳುವಾಗ ಅವಳು ಹೇಗಿರ್ಬೋದು? ಅವನು ಏನು ಹೇಳ್ತಾನೆ ಅಂತ ಹೇಳಿದರೆ, ತನ್ನ ಬರಹದಲ್ಲಿ ನಾನು ಅವಳನ್ನು ಕಂಡೆ, ಅವಳು ನೋಡಲಿಕ್ಕೆ ಅಂತ ಬಂದದವನು. ಅವನು ಯೋಚನೆ ಮಾಡಿದ್ದೇನು, ಅವಳು ದೊಡ್ಡ ರಾಣಿಯ ಹಾಗೆ ಕೂತುಕೊಂಡು ಅರಮನೆ ಒಳಗೆ ಸಿಂಹಾಸನದಲ್ಲಿ ಕೂತ್ಕೊಂಡಿರ್ಬೋದು, ಒಂದಷ್ಟು ಬಂಗಾರ ಹಾಕಿಕೊಂಡಿರ್ಬೋದು, ಒಂದು ಭಯಂಕರವಾದ ಸೀರೆ ಎಲ್ಲ ಉಟ್ಟುಕೊಂಡು ಆ ರಾಣಿಯಾಗಿ ಆಳುತ್ತಿರುವವಳಾಗಿರ್ಬೋದು ಅಂತ ಅವನು ಕೇಳಿಕೊಂಡು ಬಂದಾಗ ಹಬ್ಬಕ್ಕ ರಾಣಿ ಇದ್ದಾರಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಕೇಳುವಾಗ ಅವರು ಅಲ್ಲಿದ್ದಾರೆ ಅಲ್ಲಿ ಅಂತ ಹೇಳಿ ಹೋಗಿ ತೋರಿಸ್ಕೊಟ್ಟಾಗ ಇವಳು ಎಲ್ಲಿದ್ದಾಳೆ? ಗದ್ದೆ ಎಲ್ಲಿದ್ದಾಳೆ? ಗದ್ದೆ ಗೊತ್ತಲ್ಲ ನಿಮಗೆ? ಗದ್ದೆ ಕೃಷಿ ಮಾಡೋ ಗದ್ದೆ ಕಂಡಿದ್ದೀರ ನೀವು? ಹಾಗೆ ಆ ಗದ್ದೆ ಎಲ್ಲಿದ್ದಾಳೆ? ಏನು ಮಾಡ್ತಾಳೆ? ನಾಟಿ ನೆಡುವ ಹೆಂಗಸರು, ನೇಜಿ ನೆಡುದು ಅಂತ ಹೇಳ್ತೇವಲ್ಲ ನಾವು, ನೇಜಿ ನೆಡುದು. ಈ ನೇಜಿ ನೆಡುವ ಹೆಂಗಸರ ಮಧ್ಯೆ ಅವಳಿದ್ದಾಳೆ. ಕಾಣಲಿಕ್ಕೇನು ಅಷ್ಟು ಚಂದವೂ ಅಲ್ಲ. ಅವನು ಹೇಳ್ತಾನೆ, ಕಪ್ಪ ಇದ್ಳು, ದಪ್ಪ ಇದ್ಲು, ಸ್ವಲ್ಪ ದೊಡ್ಡ ಹೊಟ್ಟೆ ಇತ್ತು, ಸೀರೆಯನ್ನು ಒಳ್ಳೆ ಚಂದಕ್ಕೆ ಹೀಗೆ ಮೇಲೆ ಗಂಟು ಹಾಕಿಕೊಂಡಿದ್ಲು, ಒಂದು ಸಾಮಾನ್ಯವಾದ ಮಗ್ಗದ ಸೀರೆ ಉಟ್ಟುಕೊಂಡಿದ್ಲು, ಚಿನ್ನಾಗಿನ ಏನು ಇದು ರಾಣಿ. ಅವನಿಗೆ ಆಶ್ಚರ್ಯ ಇತ್ತಂತೆ ಅವಳು ನೋಡಿ. ಅಂತಹ ಅಂದರೆ ಅವಳಿಗೆ ಏನಾಯಿತು ಅಂತ ಹೇಳಿದರೆ, ಅವನ ಕಲ್ಪನೆ ಕೂಡ ಮಾಡಿರಲಿಲ್ಲ ಒಬ್ಬ ರಾಣಿಯಾದವಳು ಹೀಗೂ ಇರ್ಬೋದು ಎನ್ನುವುದನ್ನು ಅವನು ಕಲ್ಪಿಸಿಕೊಂಡು ಇರಲಿಲ್ಲ. ಇದು ಅವಳ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಹಾಗೆ ಇದ್ದಂತಹ ರಾಣಿ ಅಬ್ಬಕ್ಕ ಸಾಮಾನ್ಯರಲ್ಲಿ ಸಾಮಾನ್ಯಳಾಗಿ ಬೆರೆತು ಈ ಪೋರ್ಚುಗೀಸರು ಬರುತ್ತಿರುವುದನ್ನು ಅರಿತಾಗ ಅವರನ್ನು ಹೇಗಾದರೂ ಓಡಿಸಬೇಕು. ಹೇಗೆ ಓಡಿಸುವುದು? ನಮ್ಮಲ್ಲಿ ಅವರಲ್ಲಿ ಇರುವ ಹಾಗೆ ಇರುವಂತಹ ಯುದ್ಧ ಸಾಮಗ್ರಿಗಳೇನೂ ಇಲ್ಲ. ಅವರಲ್ಲಿ ಪಿರಂಗಿಗಳಿವೆ, ಗುಂಡುಗಳಿವೆ, ಎಲ್ಲವೂ ಇದೆ. ಅದಕ್ಕೆ ಅವಳು ಏನು ಮಾಡಿದ್ಲು ಅಂತ ಹೇಳಿದರೆ, ಪಿರಂಗಿಗಳನ್ನು ತರಿಸಿದ್ಲಂತೆ, ಗುಂಡುಗಳನ್ನು ತರಿಸಿದ್ಲಂತೆ. ಅಷ್ಟು ಮಾತ್ರವಲ್ಲ, ಕೋಟೆ ಇರಲಿಲ್ಲ ಮಕ್ಕಳೇ. ನಮ್ಗೆ ಆಗ ಈ ಕೋಟೆಗಳು ಕೂಡ ಇರಲಿಲ್ಲ. ಆ ಕೋಟೆಯನ್ನು ಕೂಡ ಕಟ್ಟಿಸಿದ್ಲವಳು. ಅಷ್ಟೆಲ್ಲ ಕಟ್ಟಿಸಿದ ಮೇಲೆ ಇವರನ್ನು ನೇರವಾಗಿ ಎದುರಿಸುವುದು ಅಷ್ಟು ಸುಲಭ ಅಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಸುಲಭವಾಗಿ ಇವರನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಅವಳು ಮಹಾತಂತ್ರಗಾತಿ, ಎಲ್ಲ ಗೊತ್ತು ಅವಳಿಗೆ. ಯುದ್ಧ ತಂತ್ರವನ್ನು ಚೆನ್ನಾಗಿ ಬಲ್ಲವಳು. ಅವಳೇನು ಮಾಡಿದ್ಲು ಅಂತ ಹೇಳಿದರೆ, ಈ ಪೋರ್ಚುಗೀಸರ ಎದುರಿಗೆ ಬರಲಿಲ್ಲ ನೇರವಾಗಿ, ಬದಲು ಮೆಲ್ಲ ಹೊರಗಿನಿಂದ ಅವರ ಮೇಲೆ ಆಕ್ರಮಣ ಮಾಡೋದು. ಅವರಿಗೆ ತಿಳಿಯದ ಹಾಗೆ ಹೊರಗಿನಿಂದ ಆಕ್ರಮಣ ಮಾಡುವಂತಹ ಒಂದು ತಂತ್ರ ನಾವು ಗೆರಿಲ್ಲಾ ತಂತ್ರ ಅಂತ ಹೇಳ್ತೇವೆ. ಗೆರಿಲ್ಲಾ ತಂತ್ರ ಕೇಳಿದ್ರೆ ನೀವು? ಗೆರಿಲ್ಲಾ ತಂತ್ರ ಅಂದರೆ ಅಡಗಿ ಆಕ್ರಮಣ ಮಾಡುವಂಥದ್ದು. ಹಾಗೆ ಅಡಗಿ ಆಕ್ರಮಣ ಮಾಡುವುದನ್ನು ಅವಳು ಜನರಿಗೆ ಹೇಳಿಕೊಟ್ಟರು. ಮಾತ್ರ ಅಲ್ಲ, ನಮಗೆಲ್ಲ ಗೊತ್ತು, ನಮ್ಮಲ್ಲಿ ಇರುವಂತಹ ಯುದ್ಧ ಸಾಮಗ್ರಿಗಳಂದರೆ ಹೆಚ್ಚಂದರೆ ಬಿಲ್ಲು, ಬಾಣ, ಖಡ್ಗ, ಗದೆ ಅದೆಲ್ಲ ಇದೆ. ಇವಳ ಮುಖ್ಯ ಆಯುಧ ಏನಾಗಿತ್ತು ಗೊತ್ತಾ? ಇವಳು ಜನರಿಗೆ ಹೇಳಿದ್ದೇನು ಗೊತ್ತಾ? ರಾತ್ರಿ ಅವಳು ಆಕ್ರಮಣ ಮಾಡ್ತಿದ್ರು, ಹೆಚ್ಚಾಗಿ ರಾತ್ರಿ ಆಕ್ರಮಣ ಮಾಡ್ತಿದ್ರು. ದೋಣಿಗಳಲ್ಲಿ ಅವರು ಬರ್ತಿದ್ರು, ಹಡಗುಗಳಲ್ಲಿ ಅವರು ಬರ್ತಿದ್ರು. ಸಮುದ್ರ ಕರಾವಳಿಯಲ್ಲಿ ಅಲ್ವಾ ಅವರ ಪ್ರಮುಖ, ಸಮುದ್ರದ ಕರಾವಳಿ ಪ್ರದೇಶದಲ್ಲಿ ತಾನೇ ಅವರು ಆಕ್ರಮಣ ಮಾಡ್ತಾ ಇದ್ದದ್ದು. ಅವರು ಅಲ್ಲಿಗೆ ಬಂದು ತಾನೇ ನಮ್ಮ ಈ ಪ್ರದೇಶವನ್ನು ಒಳಗೆ ಹಾಕಲಿಕ್ಕೆ ನೋಡಿಕೊಳ್ತಾ ಇದ್ದದ್ದು. ಆದ ಕಾರಣ ಈ ನೇತ್ರಾವತಿ ನದಿ ಇದೆಯಲ್ಲ, ನೇತ್ರಾವತಿ ಸಮುದ್ರದ ಮೂಲಕವಾಗಿ ಬಂದು ನೇತ್ರಾವತಿ ನದಿಯ ಮೂಲಕವಾಗಿ ಒಳಗೆ ಪ್ರವೇಶಿಸುವುದು ಅವರ ಪ್ರಮುಖವಾದ ದಾರಿಯಾಗಿತ್ತು. ಆದ ಕಾರಣ ಇವಳು ಏನು ಮಾಡಿದಳು, ರಾತ್ರಿ ತನ್ನವರ
ದಡಗಳಲ್ಲಿ ಅವರನ್ನು ನಿಲ್ಲಿಸಿದ್ರು. ಅವರೆಲ್ಲ ಎಂತ ಹಿಡ್ಕೊಂಡಿದ್ರು ಗೊತ್ತಾ ನಿಮಗೆ? ಅವಳ ಮುಖ್ಯ ಆಯುಧ ಏನಾಗಿತ್ತು ರಾತ್ರಿ ಹೊತ್ತು? ಸೂಟೆ ಕೇಳಿದ್ದೀರಾ ನೀವು? ಸೂಟೆ ಅಂತ ಕೇಳಿದ್ದೀರಾ? ನಮ್ಮ ಕನ್ನಡದಲ್ಲಿ ಅದನ್ನು ಪಂಚು ಅಂತ ಹೇಳ್ತಾರೆ, ಆದರೆ ನಾವು ತುಳುನಾಡಿನಲ್ಲಿ ಅದನ್ನು ಸೂಟೆ ಅಂತಲೇ ಹೇಳೋದು. ಅದು ಹೆಣ್ಣು ಮಕ್ಕಳು ಕೂಡ ತುಂಬ ಜೋರಾದರೆ ಸೂಟೆ ಅಂತ ಹೇಳೋದಿದೆ, ಹೌದಲ್ಲ? ಅಲ್ಲ ಸೂಟೆ ಅಂತ. ಸೂಟೆ ಅಂದರೆ ಯಾಕೆ ಅದು ಬಂತು ಅಂತ ಹೇಳಿದ್ರೆ ಇದೇ ಕಾರಣದಿಂದ. ಆ ಮಾತು ಬರಲಿಕ್ಕೆ ಕಾರಣ, ಹೆಣ್ಣು ಮಕ್ಕಳನ್ನು ಮಾತ್ರ ಸೂಟೆ ಅಂತ ಹೇಳ್ತಾರೆ, ಗಂಡು ಮಕ್ಕಳನ್ನು ಎಲ್ಲೂ ಸೂಟೆ ಅಂತ ಹೇಳೋದಿಲ್ಲ. ಬಹುಶಃ ಅಬ್ಬಕ್ಕ ರಾಣಿ ಬಳಸಿದ ಸೂಟೆಯ ಕಾರಣದಿಂದಲೇ ಆಗಿರ್ಬೋದು ಹೆಣ್ಣು ಮಕ್ಕಳಿಗೆ ಸೂಟೆ ಅಂತ ಬಂದದ್ದು ಅಂತ ನಾನು ಭಾವಿಸ್ಕೊಳ್ತೇನೆ ಅಷ್ಟೇ. ತಪ್ಪಾಗಿದ್ರೆ ಕ್ಷಮಿಸಿ, ಏನೇ ಆಗಿರಲಿ. ಹಾಗೆ ಅವರ ಪ್ರಮುಖ ಆಯುಧ ಸೂಟೆ. ಎಷ್ಟು ಗೊತ್ತಾ? 1000 ಗಟ್ಟಲೆ ಸೂಟೆಗಳನ್ನು ಮಾಡ್ತಾ ಇದ್ರಂತೆ. ತೆಂಗಿನ ಗರಿಯಿಂದ ಮಾಡುವಂತಹದ್ದು 1000 ಗಟ್ಟಲೆ, 5,000, 10,000, 20,000, 30,000 ಹೀಗೆ ಸೂಟೆಗಳನ್ನು ಮಾಡ್ತಾ ಇದ್ರು. ರಾತ್ರಿ ಎಲ್ಲ ಕತ್ತಲೆ. ಈ ಕತ್ತಲೆಯ ಹೊತ್ತಿನಲ್ಲಿ ಸೂಟೆಗಳಿಗೆ ಬೆಂಕಿ ಕೊಟ್ಟು ಹಡಗುಗಳಿಗೆ ಅವಳು ಎಸೆಯುವುದು. ಎಸೆರಿ ದಕ್ಕಲೆ ಆಕ್ಲು ಪೂರ ಪೊತ್ತದ ಪವಾಡ ಆಕ್ಲಿನ ತಪ್ಪಲ ಪೂರ ಪೊತ್ತದ ಪುಡ ಆಕ್ಲು ಪೂರ ಪೊತ್ತದ ಪುಡ ದಕ್ಕಲೆ ಇವಳದು ಜೋರಾದ ಬೊಬ್ಬೆ ಇಡೀ ಆ ಉಳ್ಳಲ್ಲ ಕೇಳುವ ಹಾಗೆ ಅವಳದೊಂದೇ ಬೊಬ್ಬೆ ದಕ್ಕಲೆ ಪೊತ್ತಾಲೆ ಇದೇ ಅವಳದು. ಈ ದಕ್ಕಲೆ ಪೊತ್ತಾಲೆ ಅಂತ ಹೇಳಿ ಅವಳು ಹಸಿಯಾಗಿಯೇ ಆ ಪೋರ್ಚುಗೀಸರ ಹಡಗುಗಳನ್ನು ಉರಿಸಿದ್ಲು. ಅಲ್ಲಿ ಅದರೊಳಗೆ ಇದ್ದವರ ಅರ್ಧಂಬರ್ಧ ಬೆಂದು ಹೋದದ್ದು ಇತ್ತು. ಹೀಗೆ ಒಂದು ಬಾರಿ ಅವರನ್ನು ಓಡಿಸಿದ್ಲು. ಮತ್ತೊಂದು ಬಾರಿ ಜನರಲ್ ಫಿಕ್ಸೆಟ್ ಎನ್ನುವನೊಬ್ಬ ಇದ್ದ. ಅವನು ಸೇನಾಧಿಕಾರಿ ಆಗಿದ್ದ. ಅವನು ಏನು ಮಾಡಿದ, ಹೇಗಾದರೂ ಮಾಡಿ ಇವಳಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಅವನು ಕುತಂತ್ರ ಹೂಡಿ. ಎಲ್ಲಿ ಅಂತ ಹೇಳಿದ್ರೆ ಏನಾಯ್ತು ಅಂತ ಹೇಳಿದ್ರೆ, ಮಂಗಳೂರಿನ ಬಂಗರಸರ ಅಳಿಯ, ಅಂದರೆ ಇವಳಿಗೂ ಅಳಿಯ ಆಗಬೇಕು, ಕಾಮರಾಯ ಇದ್ದ. ಆ ಕಾಮರಾಯನನ್ನು ತನ್ನ ಕಡೆಗೆ ಸೇರಿಸಿಕೊಂಡು ಅವನ ಮೂಲಕವಾಗಿ ಕುತಂತ್ರದಿಂದ ನಮ್ಮ ಉಳ್ಳಾಲದ ಕೋಟೆಯನ್ನು ವಶಪಡಿಸಿದ. ಇವಳಿಗೆ ಗೊತ್ತೇ ಆಗಲಿಲ್ಲ ಪಾಪ, ಅವಳಿಗೆ ಗೊತ್ತಾಗದ ಹಾಗೆ ಮಾಡಿದಂತಹ ಕೆಲಸ ಅದು. ಹಾಗೆ ಮಾಡಿದಾಗ ಅವಳಿಗೆ ಗೊತ್ತಾಗಲಿಲ್ಲ. ಅವಳೇನು ಮಾಡಿದ್ರು, ಅವನ ಕೈಗೆ ಸಿಗಬಾರ್ದು ಅಂತ ಹೇಳಿ ಅಡಗಿಕೊಂಡ್ಳು. ಎಲ್ಲಿ ಅಡಗಿದ್ದು? ಒಂದು ಮಸೀದಿಯ ಒಳಗೆ ಹೋಗಿ ಅಡಗಿಕೊಂಡ್ಳು. ನೋಡಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅವಳು ಅಂತ ಹೇಳಿ. ಒಂದು ಮಸೀದಿಯ ಒಳಗೆ ಹೋಗಿ ಅಡಗಿಕೊಂಡ್ರು. ಹಾಗೆ ಮಸೀದಿಯ ಒಳಗೆ ಹೋಗಿ ಅಡಗಿಕೊಂಡ್ರು. ಅವಳು ಸುಮ್ಮನೆ ಕೂತ್ಕೊಳ್ಳಿಲ್ಲ ಮಕ್ಕಳು. ಅಲ್ಲಿ ಅವಳೇನು ಮಾಡಿದಳು, ಆಗ ಅವಳಿಗೆ ಬೆಂಬಲವಾಗಿದ್ದವರು ಯಾರು ಅಂತ ಹೇಳಿದರೆ ಮೊಗವೀರರು ಅಂತ ಹೇಳಿದರೆ ಮಹಾಧೀರರು ಕೂಡ. ಗಟ್ಟಿ ಮುಟ್ಟಾದ ಶರೀರ ಅವರದ್ದು. ಅವರಿಗೂ ಕೂಡ ಏನಾಗಿತ್ತು ಅಂತ ಹೇಳಿದರೆ ಪೋರ್ಚುಗೀಸರು ಒಂದು ದೊಡ್ಡ ಸಮಸ್ಯೆ ಆಗಿದ್ರು. ಯಾಕೆಂತಂದರೆ ಮೊಗವೀರರು ಬದುಕುವುದೇ ಮೀನುಗಾರಿಕೆಯಿಂದ. ಈ ಮೀನು ಹಿಡಿಯುವುದು ಮತ್ತು ಮೀನು ಮಾರಾಟ ಮಾಡೋದು ಅವರ ಕೆಲಸ. ಆ ಮೀನುಗಾರಿಕೆಯಿಂದ ಬದುಕುವಂತಹವರು ಅವರು. ಅವರಿಗೆ ಈ ಪೋರ್ಚುಗೀಸರ ಹಡಗುಗಳು ಅವರು ಈ ಸಮುದ್ರವನ್ನು ಆಕ್ರಮಿಸಿಕೊಂಡ ಕಾರಣ ಅವರಿಗೆ ಸ್ವತಂತ್ರವಾಗಿ ಮೀನು ಹಿಡಿಯಲಿಕ್ಕೂ ಮಾರಾಟ ಮಾಡಲಿಕ್ಕೂ ಎಲ್ಲದಕ್ಕೂ ಕಷ್ಟ ಆಗ್ತಾಯಿತ್ತು. ಆಗ ಅವರು ಕೂಡ ಯಾರ ಮೊರೆ ಹೊಕ್ಕದ್ದು, ಇದೇ ಅಬ್ಬಕ್ಕನ ಹತ್ರ ಹೋದರು. ನಮ್ಗೆ ಏನಾದರೂ ಅಭಯ ಕೊಡಿ, ನಮ್ಗೆ ಆಗೋದಿಲ್ಲ, ನಮಗೆ ಏನಾದರೂ ಸಹಾಯ ಮಾಡಿ ಅಂತ ಹೇಳಿ ಬೇರೆ ಯಾರ ಹತ್ರ ಹೋದರೂ ಪ್ರಯೋಜನ ಇಲ್ಲ. ಅದೇ ಅವಳ ಹತ್ರ ಹೋದರು. ಆಗ ಅವಳು ಅವರಿಗೆ ಅಭಯ ಕೊಟ್ಟಲು, ನಾವೆಲ್ಲರೂ ಸೇರಿಕೊಳ್ಳೋಣ ಅಂತ ಹೇಳಿ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಯಾರು ಅಂತ ಹೇಳಿದರೆ, ಇಲ್ಲಿ ವ್ಯಾಪಾರ ನಡೆಸ್ತಿದ್ದ ಆಗಿನ ಕಾಲದ ಮಾಪಿಳ್ಳೆಯರು ಎಂದು ಕರೆದುಕೊಳ್ಳುವಂತಹ ಮುಸ್ಲಿಮರು. ಅವರು ನಮಗೆ ಗೊತ್ತು, ಅವರು ವ್ಯಾಪಾರವೇ ಅವರ ಬಹಳ ಮುಖ್ಯವಾದಂತಹ ಒಂದು ಕೆಲಸ ಆಗಿತ್ತು. ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಇವರ ಕಾರಣದಿಂದ ಅವರಿಗೂ ಉಪದ್ರ ಆಗ್ತಿತ್ತು. ಅವರು ಏನು ಮಾಡಿದರು, ಅವರು ಇವಳ ಜೊತೆಗೆ ಸೇರಿಕೊಂಡ್ರು. ಹಾಗೆ ಒಳ್ಳೆ ಗಟ್ಟಿಮುಟ್ಟಾದ ಶರೀರ ಮಗುವಿನದ್ದು. ಯಾಕೆ ಹೇಳಿ, ದೋಣಿ ನಡೆಸುವವರು, ಹುಟ್ಟು ಹಾಕುವವರು ಅವರು. ಮತ್ತು ದೊಡ್ಡ ದೊಡ್ಡ ಬಲೆಗಳನ್ನು ಸಮುದ್ರಕ್ಕೆ ಎಸೆದು ಮೀನು ಹಿಡಿಯುವ ಕಾರಣದಿಂದ ಅವರ ರಟ್ಟೆ ಅಷ್ಟು ಗಟ್ಟಿಮುಟ್ಟಾದ ಮೊಗವೀರರು ಮತ್ತು ಚಾಣಾಕ್ಷಮತಿಗಳ ವ್ಯಾಪಾರದಲ್ಲಿ ಚಾಣಾಕ್ಷಮತಿಗಳಾದಂತಹ ಮುಸ್ಲಿಂ ಮಾಪಿಳೆಯರು. ಇವರು ಅವಳೊಟ್ಟಿಗೆ ಸೇರಿಕೊಂಡ್ರು. ಅವಳಿಗೆ ಇನ್ನಷ್ಟು ಬಲ ಬಂತು. ಮಾತ್ರ ಇಲ್ಲ, ಅಲ್ಲಿ ಅವಳಿಗೆ ಇನ್ನೂ ಶಕ್ತಿ ಬಂದದ್ದು ಯಾರದ್ದು ಅಂತ ಹೇಳಿದರೆ, ಅವಳಿಗೆ ಈ ಸುತ್ತಮುತ್ತಲಿನ ಈ ನಮ್ಮ ಹತ್ತಿರದ ರಾಜರುಗಳು ಯಾರೂ ಸಹಾಯ ಮಾಡಲಿಲ್ಲ ಮಕ್ಕಳು. ಎಲ್ಲರಿಗೂ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ನಮ್ಗೆ ಗೊತ್ತು. ಅವಳಿಗೆ ಸಹಾಯ ಮಾಡಿದವರು ಯಾರು ಅಂತ ಹೇಳಿದ್ರೆ
ಬೇಕಲದ ಅರಸರು, ಜಾಮೂರಿನ ಅರಸರು, ಕುಂಬಳೆಯ ಅರಸರು, ಇಂತಹ ಇವರು ಅವಳಿಗೆ ಬೆಂಬಲವನ್ನು ಕೊಟ್ಟರು. ಆ ಬೆಂಬಲದಿಂದ ಅವರೆಲ್ಲರ ಬೆಂಬಲವನ್ನು ಪಡ್ಕೊಂಡು ಇವಳು ಈ ಜನರನ್ನು ಮಸೀದಿಯ ಒಳಗೆ ಇದ್ದುಕೊಂಡೇ ಜನರೆಲ್ಲ ಒಗ್ಗೂಡಿಸಿದ್ರು. ಆನಂತರ ಇದೇ ರೀತಿಯಲ್ಲಿ ರಾತ್ರಿಯ ಹೊತ್ತು ಏನು ಮಾಡಿದ್ದು, ನೇರವಾಗಿ ಆ ಪೋರ್ಚುಗೀಸರ ನೌಕೆಗಳಿಗೆ ಬೆಂಕಿ ಕೊಡುವುದು ಮಾತ್ರವಲ್ಲ, ಕೋಟೆಯ ಒಳಗೆ ಜನರನ್ನು ಹೋಗಿಸಿ ಅವರನ್ನು ಜನರಲ್ ಫಿಕ್ಸೆಟ್ ಇದ್ದಾನಲ್ಲ, ಇವಳನ್ನು ಮೋಸದಿಂದ ಬಂಧಿಸಬೇಕು, ಮೋಸದಿಂದ ಸೋಲಿಸಬೇಕಂತ ಇದ್ದವನು, ಅದೇ ಜನರಲ್ ಫಿಕ್ಸೆಟನ್ನು ಅವಳು ಕೊಂದೇ ಬಿಟ್ಲು. ಸಾಧಾರಣದ ಕೆಲಸ ಅಲ್ಲ ಅದು. ಒಬ್ಬ ಪೋರ್ಚುಗೀಸ್ ಸೈನಾಧಿಕಾರಿಯನ್ನು ಒಬ್ಬ ಸಾಮಾನ್ಯನಾದಂತಹ ಮಹಿಳೆ, ಸಾಧಾರಣನಾದಂತಹ ಒಬ್ಬ ರಾಣಿ ಕೊಂದಿದ್ದಾಳೆ ಅಂತ ಹೇಳಿದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಅವಳ ಭಕ್ತಿ ಅಂತಹದ್ದಾಗಿತ್ತು, ನಾಡ ಭಕ್ತಿ ಅಂತಹದ್ದಾಗಿತ್ತು. ನಾನು ಬಿಟ್ಟು ಕೊಡೋದಿಲ್ಲ, ಅವಳು ಒಂದೇ ಮಾತು, ನಾನು ಬಿಟ್ಟು ಕೊಡೋದಿಲ್ಲ. ನಾವು ಯಾಕೆ ಬಿಟ್ಟು ಕೊಡಬೇಕು? ಮಕ್ಕಳೇ, ನಮಗೆ ಬಹಳ ಮುಖ್ಯವಾಗಿ ಬೇಕಾದದ್ದು ಇದು ನಮ್ಮತನ ಅಂತ ಇದೆ. ನಮ್ಮ ದೇಶ, ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ನಮ್ಮದೇ ಆಕಾಶ. ಹೌದಲ್ಲ? ಒಂದು ಕಡೆ ಒಬ್ಬ ನಾಟಕಕಾರ, ಜರ್ಮನ್ ನಾಟಕಕಾರ ಬ್ರೆಕ್ಟ್ ಅಂತ ಇದ್ದಾನೆ. ಅವನು ತನ್ನ ಕಕೇಶಿಯನ್ ಚಾಕ್ಸಕ್ಕಲಿ ಎನ್ನುವಂತಹ ಒಂದು ಒಳ್ಳೆಯ ನಾಟಕವನ್ನು ಬರೆದಿದ್ದಾನೆ. ಆ ನಾಟಕದಲ್ಲಿ ಒಂದು ಕಡೆ ಹೇಳ್ತಾನೆ, ಒಬ್ಬ ಮನುಷ್ಯ ತನ್ನ ದೇಶವನ್ನು, ತನ್ನ ನಾಡನ್ನು, ತನ್ನ ಭಾಷೆಯನ್ನು ಯಾಕೆ ಪ್ರೀತಿಸುತ್ತಾನೆ ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಅಲ್ಲಿನ ನೆಲ ಅವನಿಗೆ ಮೃದುವಾಗಿರುತ್ತದೆ. ನೋಡಿ, ಎಷ್ಟು ಗಟ್ಟಿ ಇದ್ರೂ ಅವನಿಗೆ ಅದು ಮೃದುವಾಗಿರ್ತದೆ ಅಂತೆ. ಅಲ್ಲಿನ ರೊಟ್ಟಿ ಸಿಹಿಯಾಗಿರುತ್ತದೆ. ಹೌದು, ನಮಗೆ ನಮ್ಮ ಊರಿನ ತಿಂಡಿಯೇ ನಮಗೆ ಇಷ್ಟ. ನಮ್ಮ ಅನ್ನ, ಕುಚ್ಚಲಕ್ಕಿಯ ಗಂಜಿ ನಮಗೆ ಇಷ್ಟ. ಅತ್ತ ಕಡೆ ಉತ್ತರ ಕರ್ನಾಟಕಕ್ಕೆ ಹೋದರೆ ರೊಟ್ಟಿ ಬಹಳ ಇಷ್ಟ. ಇತ್ತ ಮೈಸೂರು ಕಡೆಗೆ ಹೋದರೆ ಯಾವುದು ಇದರಲ್ಲ, ಯಾವುದು ರಾಗಿ ಮುದ್ದೆ ತುಂಬ ಇಷ್ಟ. ಅಂದರೆ ನಮ್ಮದು ನಮಗೆ ತುಂಬ ಇಷ್ಟ. ನಮ್ಮ ಭಾಷೆ ನಮಗೆ ಎಲ್ಲಕ್ಕಿಂತಲೂ ಮಿಗಿಲಾದದ್ದು. ನಮ್ಮ ನಾಡು ಎಲ್ಲಕ್ಕಿಂತಲೂ ಸೊಗಸಾದದ್ದು. ಅಲ್ಲಿ ಆಕಾಶ ಹತ್ತಿರ ಇರ್ತದೆ, ಕೈಗೆಟುಕುವ ಹಾಗೆ ಇರ್ತದೆ, ಚಂದ್ರ ಈಗ ಬರುವ ಹಾಗೆ ಇರ್ತಾನೆ ಅಂತ ಹೇಳ್ತಾರೆ. ಹಾಗೆ ಅಂತಹ ಭಾವನೆ ನಮ್ಮೊಳಗೆ ಇರಬೇಕು. ಆ ಭಾವನೆ ಯಾರಿಗಿತ್ತು? ಅಬ್ಬಕ್ಕ ರಾಣಿಗೆ ಇತ್ತು. ಆದ ಕಾರಣ ಅವಳು ಈ ದೇಶಕ್ಕೆ ಬೇಕಾಗಿ, ಈ ನಾಡಿಗೆ ಬೇಕಾಗಿ ಹೋರಾಡಿದಳು. ಆ ರಾಷ್ಟ್ರೀಯ ಪ್ರಜ್ಞೆ ಅವಳಲ್ಲಿ ಅಷ್ಟು ದಟ್ಟವಾಗಿತ್ತು ಮಕ್ಕಳ. ಕೊನೆಗೆ ಏನೋ ಯಾವುದೋ ಈ ಕುತಂತ್ರದಿಂದ ಅವಳು ಸೆರೆ ಸಿಕ್ಕಬೇಕಾಯಿತು. ಸೆರೆ ಸಿಕ್ಕಿದ ರಾಣಿಯನ್ನು ಬಂಧನದಲ್ಲಿ ಇಟ್ಟರು ಪೋರ್ಚುಗೀಸ್. ಅಲ್ಲಿಯೂ ಕೂಡ ಅವಳು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವಳು ಕೆರಳಿದ ಸಿಂಹಿಣಿಯ ಹಾಗೆ ಇದ್ದಳಂತೆ, ಸಿಂಹದ ಹಾಗೆ. ಯಾವ ರೀತಿಯಿಂದ ಅವಳು ಅವಳು ಏನು ಹೇಳಿದ್ದನ್ನು ಕೇಳಲಿಲ್ಲ, ಊಟ ಕೂಡ ಮಾಡಿರಲಿಲ್ಲಂತೆ ಅವಳು. ನನ್ನ ನಾಡು ಇನ್ನೊಬ್ಬರ ವಶವಾಗ್ತಾ ಇದೆ, ನನ್ನ ಊರು ಇನ್ನೊಬ್ಬರ ವಶವಾಗ್ತಾ ಇದೆ, ನಾನು ಹೇಗೆ ಊಟ ಮಾಡಲಿ ಎನ್ನುವುದು ಅವಳ ಚಿಂತೆ. ಊಟ ಕೂಡ ಮಾಡಲಿಲ್ಲ, ಹಸಿವಿನಿಂದ ಹಾಗೇ ಕೂತಂತೆ. ಅವರು ಒತ್ತಾಯ ಮಾಡಿದ್ರು, ತಿನ್ನಲಿಲ್ಲ. ಕೊನೆಗೆ ಅದೇ ಕೊರಗಿನಿಂದ ಅವಳು ಮರಣವನ್ನಪ್ಪಿದಳು ಎಂದು ಹೇಳ್ತಾರೆ. ಚರಿತ್ರೆಯ ಈ ಕಥೆ ನಮ್ಮೆಲ್ಲರಿಗೂ ಒಂದು ಆದರ್ಶ. ಹೆಣ್ಣು ಮಕ್ಕಳು ಹೇಗೆ ಇರಬೇಕು, ನಾವು ನಮ್ಮ ನಾಡನ್ನು ಹೇಗೆ ಪ್ರೀತಿಸಬೇಕು, ಯಾವ ಸಂದರ್ಭದಲ್ಲೂ ನಮ್ಮ ಸಂಸ್ಕೃತಿಯನ್ನು ನಾವು ಯಾಕೆ ಮರೆಯಬಾರದು. ಎಷ್ಟು ಶ್ರೀಮಂತರಾಗಿರಲಿ, ರಾಣಿಯರೇ ಆಗಲಿ, ರಾಜರೇ ಆಗಲಿ, ಅಥವಾ ಅಧಿಕಾರಿಗಳೇ ಆಗಲಿ, ಏನೇ ಆಗಲಿ, ನಮ್ಮದು ಈ ನಾಡು, ನಮ್ಮದು ಈ ನೆಲ, ಇದು ನಮ್ಮದು ಎನ್ನುವ ಭಾವನೆ ನಮಗಿರಬೇಕು. ನಾವೀಗ ಕಣ್ಣು ತೆರೆಯುವಾಗ ನಮ್ಮ ಮಕ್ಕಳು ಎಲ್ಲರೂ ಯೋಚನೆ ಮಾಡ್ತಾರೆ. ಕಣ್ಣು ತೆರೆಯುವಾಗಲೇ ಮಕ್ಕಳು ಹುಟ್ಟಿ ಕಣ್ಣು ತೆರೆಯುವಾಗಲೇ ಇಂಗ್ಲೆಂಡಿಗೆ ಹೋಗಬೇಕು, ಅಮೇರಿಕಕ್ಕೆ ಹೋಗಬೇಕು, ಅಥವಾ ಮತ್ತೆಲ್ಲಿಗೆ ಹೋಗಬೇಕು ಎನ್ನುವ ಕನಸುಗಳನ್ನು ನಾವು ಮಕ್ಕಳಿಗೆ ಬಿತ್ತುತ್ತಾ ಇದ್ದೇವೆ. ಆದರೆ ನಮ್ಮ ಹಿರಿಯರು ಈ ನಾಡಿನಲ್ಲೇ ಇರಬೇಕು, ಇದೇ ನಮ್ಮದಾಗಬೇಕು, ಇದನ್ನು ಬಿಟ್ಟು ನಾವು ಮುಂದರೆ ಕ್ಷಣವೂ ಹೋಗಬಾರ್ದು, ಇದು ನಮ್ಮದನ್ನಾಗಿ ಉಳಿಸಬೇಕು ಎಂದು ಪ್ರಯತ್ನ ಪಟ್ಟರು. ಹೆಣ್ಣು ಮಗಳಾದಂತಹ ಅಬ್ಬಕ್ಕ ಪಟ್ಟ ಪ್ರಯತ್ನ ನಾವು ಎಲ್ಲರೂ
ದೇಶಕ್ಕೆ ಬೇಕಾಗಿ ಒಂದಿಷ್ಟು ತ್ಯಾಗವನ್ನು ಮಾಡಲಿಕ್ಕೆ, ನಮ್ಮ ದೇಶಕ್ಕೆ ನಮ್ಮ ಭಾಷೆಗೆ ಬೇಕಾಗಿ ಒಂದಿಷ್ಟು ತ್ಯಾಗವನ್ನು ಮಾಡಲಿಕ್ಕೆ ನಾವೆಲ್ಲರೂ ತಯಾರಾಗೋಣ ಎಂದು ಹೇಳಿಕೊಳ್ಳುತ್ತಾ ಅವಕಾಶವನ್ನು ಕೊಟ್ಟಿದ್ದೀರಿ. ತಾಯಿ ಭಾರತಾಂಬೆಯ ಪಾದಗಳಿಗೆ ನಾವೆಲ್ಲರೂ ಮಣಿಬೇಕು. ಆ ಭಾರತೀಯ ನಮ್ಮ ತಾಯಿ ಅನ್ನೋದನ್ನು ನಾವು ಯಾವತ್ತೂ ನೆನಪಿಸ್ಕೊಳ್ಬೇಕು. ನಮಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು, ಭಾರತೀಯನಾಗಿರು. ಇದುವೇ ನಮ್ಮ ತೀರ್ಮಾನ. ಎಲ್ಲಿ ಇರಲಿ, ಹೇಗೆ ಇರಲಿ, ನಾವು ಭಾರತೀಯರಾಗೋಣ, ಕನ್ನಡಿಗರಾಗಿರೋಣ. ಈ ದೇಶಕ್ಕೆ ನಮ್ಮಿಂದ ಆದಂತಹ ಕೊಡುಗೆಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಪಡೋಣ. ನಮ್ಮ ಉಸಿರು ಕೂಡ ಭಾರತೀಯತೆಯನ್ನು ಹೊರಹಾಕುವಂತಾಗಲಿ, ಅದನ್ನೇ ಉಸಿರಾಡುವಂತಾಗಲಿ ಎಂದು ಹೇಳಿಕೊಳ್ತಾ ಅವಕಾಶವನ್ನು ಕೊಟ್ಟದ್ದಕ್ಕೆ ಮಹಾಶಿಕ್ಷಕರ ವಿದ್ಯಾಲಯದ ಮಹಾಶಿಕ್ಷಕರ ಸಂಘಕ್ಕೆ ನಾನು ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮೊಂದಿಗೆ ಒಂದಿಷ್ಟು ಮಾತನಾಡಿ ಮಹಾನ್ ತಾಯಿಯ ಜೀವನಗಾಥೆಯನ್ನು ಹಂಚಿಕೊಳ್ಳುವಂತಹ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಂತಹ ಹಿರಿಯರಿದ್ದಾರೆ, ನಾಯಕರಿದ್ದಾರೆ. ನಮಗೆ ಬಹಳ ಹಳೆಯ ಕಾಲದಿಂದಲೇ ಪರಿಚಿತರು. ಅವರನ್ನು ನೋಡುವಾಗಲೇ ಒಂದು ರೀತಿಯ ದೈವಿಕ ಮನೋಭಾವ ಬರ್ತದೆ. ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮಕ್ಕಳೇ. ನಮ್ಮೆಲ್ಲರಿಗೂ ಕೂಡ ರಾಣಿ ಅಬ್ಬಕ್ಕಾಳ ಜೀವನ ಚರಿತ್ರೆಯ ವಿಷಯವಾಗಿ ನಮ್ಮೆಲ್ಲರಿಗೂ ಕೂಡ ಮನೋಜ್ಞವಾಗಿ ವಿವರಿಸಿದಂತಹ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಶ್ರೀ ರಮೇಶ ಮಹೋದಯ ನಿವೇದಯಾಮಿ ಕೃಪಯ ವೇದಿಕಾಂ ಆಗತ್ಯ ಏತಾನ್ ಸಮ್ಮಾನಯಂತು ಇತಿ. ಇವತ್ತಿನ ವಿಶೇಷ ಉಪನ್ಯಾಸಕರ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಮಂತಃ ಡಾಕ್ಟರ್ ಕೆ.ಸಿ. ನಾಯಕ್ ಮಹೋದಯಾः तेभ्यः समेषां पक्षतः अनन्तानन्त धन्यवादान् समर्पयामि. एवमेव शक्तिविद्यालयस्य प्रधान निर्देशकाः वर्तन्ते श्रीमन्तः रमेश महोदयाः, तेभ्योऽपि अनन्तानन्त धन्यवादाः. ಹಾಗೆಯೇ ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಇದರ ಪದಾಧಿಕಾರಿಗಳಾದಂತಹ ಮಮತಾ ಶೆಟ್ಟಿಯವರು, ಶ್ರುತಿ ಎನ್ನವರು ಹಾಗೆ ಜಯಲಕ್ಷ್ಮಿ ಆರ್ ಇವರಿಗೂ ಕೂಡ ಶಕ್ತಿ ವಿದ್ಯಾಸಂಸ್ಥೆಯ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೆಯೇ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತಹ ಎಲ್ಲ ವಸತಿ ನಿಲಯದ ಪಾಲಕರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಇಷ್ಟು ಹೊತ್ತು ಶಾಂತಚಿತ್ತರಾಗಿ ಕುಳಿತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಮಹಾವಿದ್ಯಾಲಯ ಶಿಕ್ಷಕ ಸಂಘ ಹಬ್ಬಕ್ಕ 500ರ ಈ ಸಂಭ್ರಮವನ್ನು ಏನು ಮಾಡ್ತಾ ಇದೆಯೋ ಅದರ ಜೊತೆಗೆ ಪ್ರಕೃತಿಯನ್ನು ಉಳಿಸುವಂತಹ ಒಂದು ಸಣ್ಣ ಪ್ರಯತ್ನ ಶಿಕ್ಷಕರಾದಂತಹ ನಾವು ಕೂಡ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಗಿಡ ನೆಡುವ ಸ್ಪರ್ಧೆಯನ್ನು KGಯಿಂದ PGವರೆಗಿನ ಅಧ್ಯಾಪಕರು ಹಾಗೂ ಸಿಬ್ಬಂದಿ ವರ್ಗ ಸೇರಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ಕೈಗೊಂಡಿದೆ. ನಮ್ಮ ಶಕ್ತಿ ಸಂಸ್ಥೆಯ ಎಲ್ಲ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಬಂಧುಗಳು ಈ ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅನ್ನುವಂತಹ ಕಳಕಳಿಯ ವಿನಂತಿ ನಮ್ಮದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಕಾಲೇಜಿನ ಮುಖ್ಯಸ್ಥರಿಗೆ ಕಳಿಸಿಕೊಡ್ತೇವೆ. ಅಂದರೆ ಪ್ರತಿಯೊಬ್ಬರೂ ಕೂಡ ಅಟ್ಲೀಸ್ಟ್ ಒಂದು ಗಿಡವನ್ನಾದರೂ ನೆಡಬೇಕು. ಆ ನೆಟ್ಟ ಗಿಡದ ಒಂದು ವಿಡಿಯೋ ಅಥವಾ ಫೋಟೋವನ್ನು ನಾವು ಕೊಟ್ಟಂತಹ QR ಕೋಡಲ್ಲಿ ಅದನ್ನು ಸಲ್ಲಿಸಬೇಕು. ಜೊತೆಗೆ 6 ತಿಂಗಳಿಗೊಂದ್ಸಲ ಈ ಸ್ಪರ್ಧೆಯ ಅವಧಿ 2 ವರ್ಷ. 6 ತಿಂಗಳಿಗೊಂದು ಬಾರಿ ಆ ಗಿಡದ ಪೋಷಣೆಯ ಬಗ್ಗೆ ಒಂದು ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡುವಂತಹ ಕೆಲಸವನ್ನು ಮಾಡಿದರೆ 2 ವರ್ಷದ ನಂತರ ಯಾರು ಇದರಲ್ಲಿ ಹೆಚ್ಚು
ಪಾಲುದಾರರಾಗಿ, ಜೊತೆಗೆ ಚೆನ್ನಾಗಿ ಪೋಷಣೆಯನ್ನು ಯಾರು ಮಾಡಿದ್ದಾರೋ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗುವುದು ಅಂತ ಹೇಳಿ ನಮ್ಮ ಇದರಲ್ಲಿ ನಿರ್ಧಾರ ಆಗಿದೆ. ಅದರಂತೆ ತಾವೆಲ್ಲರೂ ಕೂಡ ಅಂದರೆ ಇಲ್ಲಿರುವಂತಹ ಅಧ್ಯಾಪಕರು ಮತ್ತು ಅಧ್ಯಾಪಕೇತರ ಬಂಧುಗಳು ಇದರ ಜೊತೆ ಸೇರಬೇಕು ಅಂತ ಹೇಳುವಂತಹ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದ. ಸಭೆಯಂ ಅತ್ರೈವ ಸಮಾಪ್ಯತೆ. ಧನ್ಯವಾದ.